ನಮಸ್ಕಾರ, ನಾನು ಮಾಧವಿ ಲಾಖೆ. MTV ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕೆರಟಗಿ ಗ್ರಾಮದಲ್ಲಿ ಡಾಕ್ಟರ್ ನಾಗರಾಜ್ ಗೌರಿಬಿದನೂರ್ ರಾಷ್ಟ್ರೀಯ ಸಾಕ್ಷರತಾ ಮಷಿನ್ ಸಂಯೋಜಕರು ನವದೆಹಲಿ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಯೂನಿಫಾರ್ಮ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪ್ರತಿನಿಧಿಯಾದ ಸಿದ್ದು ಬುಳ್ಳ ಹಾಗೂ ಅಜಯ್ ಕುಮಾರ್ ಜಂಬಗಿ, ತ್ರಿಮೂರ್ತಿ ಮೋಪ್ಗಾರ್, ವೆಂಕು ಮೋಪ್ಗಾರ್, ಭಾಗ್ಯವಂತ ಮೋಪ್ಗಾರ್, ದ್ವಿತೀಯ ದರ್ಜೆ ಗುತ್ತೇದಾರರು, ಸಮಾಜದ ಮುಖಂಡರು ಮುಂದಾಳತ್ವ ವಹಿಸಿದರು. ವರದಿ ಮಲ್ಲಿಕಾರ್ಜುನ್ ಚಟ್ಟರ್ಗಿ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ MTV ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾಗರಾಜ್ ಗೌರಿಬಿದನೂರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಮ್ಮ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬದ ಒಂದು ಪ್ರಯುಕ್ತ ಒಂದು ಹಾಡನ್ನು ಹಾಡಲಾಗುವುದು. Happy birthday, we wish you a happy birthday, we wish you a happy birthday. ಎಲ್ಲರಿಗೆ ಮಹಿಳೆಯರಿಗೆ ಧನ್ಯವಾದ ಅರ್ಪಿಸಿ ಈಗ ನಮ್ಮೂರಿನ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯ ಸತ್ಯವನ್ನ ಬುಳ್ಳವರವರು ಎರಡು ಮಾತುಗಳನ್ನು ಹೇಳ್ಕೊಂತ ಅವ್ರದ್ದು ಕೇಳ್ಕೊತಾ ಇದ್ದೀವಿ. ನಮ್ಮೂರಿನ ಶಾಲೆಯಲ್ಲಿ ಇವತ್ತಿನ ದಿನ ಬಟ್ಟೆ ವಿತರಣೆ ಕಾರ್ಯಕ್ರಮ ಹಾಗೂ ನೋಟು ವಿತರಣಾ ಕಾರ್ಯಕ್ರಮದ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಿಮ್ಮೆಲ್ಲರ ಜನಮೆಚ್ಚಿದ ನಾಯಕರು ಆದಂಥ ಡಾಕ್ಟರ್ ನಾಗರಾಜ್ ಗೌರಿಬಿದನೂರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವ್ರು ಎಂಥ ಗುಣ ಅಂತಂದರೆ ಇವತ್ತು ನೋಡು ಅವ್ರು ದೆಹಲಿಯಲ್ಲಿದ್ದರೂ ಸಹಿತವಾಗಿ ನಾವು ಮಾಡುವಂಥ ಕಾರ್ಯ ಇವತ್ತು ನಮ್ಮ ರಾಷ್ಟ್ರೀಯ ಸಾಕ್ಷರತಾ ಮಷಿನ್ ಯೋಜನೆಯಲ್ಲಿ ಇವತ್ತು ನಮ್ಮ ಭಾಗಕ್ಕೆ ಇವತ್ತು ಎಲ್ಲಿ ಜೈಲಿ ಅದ ಎಲ್ಲಿ ಇವತ್ತು ಕೆಳಗೆ ಅದ ಅಂದರೆ ಅವರ ಒಂದು ವಿಚಾರಗಳು, ಅವರ ಸರಳತೆ, ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನೋಟ್ಬುಕ್ ವಿತರಣೆ ಹಾಗೂ ಬಟ್ಟೆ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅವರಿಗೆ ದೇವರು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ, ಎಲ್ಲರ ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚಿನ ರೀತಿಯಿಂದ ಗಳಿಸುವಂಥ ಕೆಲಸ ಖಂಡಿತವಾಗಿ ದೇವರವ್ರಿಗೆ ಮಾಡಲಿ ಅನ್ನುವಂಥ ಭಾವನೆಯನ್ನು ಮೊದಲಿಗೆ ವ್ಯಕ್ತಪಡಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ಮುದ್ದು ಮಕ್ಕಳ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ತಿಳಿಸೋಣ. ಸಾಮಾನ್ಯ ಕೆಲಸ ಅಲ್ಲ, ಏನಾದರೂ ಸಾಕಷ್ಟು ಮಂದಿ ಸಾಕಷ್ಟು ದೇವರು ಕೊಟ್ಟಿರ್ತಾನೆ. ಆದರೆ ಇವತ್ತು ಈ ರೀತಿಯ ದಾನ ಧರ್ಮ ಮಾಡಬೇಕೆನ್ನುವಂಥ ಗುಣ ಬರುತ್ತಿರುವುದು ಗೌರಿಶಂಕರ್ ಅಣ್ಣವರಂಥವರಲ್ಲಿ. ಇಂಥ ಮಕ್ಕಳ ಇವತ್ತು ಮಕ್ಕಳಿಗೆ ಅವರು ಇಲ್ಲೇ ಇಲ್ಲ, ನಮ್ಗೆ ಸಂಬಂಧ ಇಲ್ಲ ಅನ್ನೋಂಥ ಕೆರಟಿ ಎಲ್ಲರಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ಇವತ್ತು ನಾನು ಎಲ್ಲೇ ಇದ್ದರೂ ಸಹಿತವಾಗಿ ನನ್ನ ಕೆಲಸವನ್ನು ಮಾಡಬೇಕೆನ್ನೋ ಒಂದು ಉದ್ದೇಶದಿಂದ ಬರೀ ದೆಹಲಿಯಲ್ಲಿ ನಮ್ಮ ಬಾಬು ಅವರು, ನಮ್ಮೆಲ್ಲ ಮೋಪಗಾರ ಬಂಧುಗಳು ಮತ್ತು ಕಲಿಕೇರಿಯಿಂದ ಇವತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ನಾನು ಪುನಃಸ್ಥಿತಿ ಕೊಡಕ್ಕೆ ಹೋದಾಗ ಬಾಬು ಹಾಗೂ ಮಿತ್ರರಿಗೆ ವಿನಂತಿ ಮಾಡಿಕೊಂಡೆ, ನಮ್ಮ ಭಾಗಕ್ಕೂ ಸತ್ತು ನಮ್ಮ ಗ್ರಾಮಕ್ಕೂ ನೀವು ಕೊಡಬೇಕು ಅಂದಾಗ ಅವ್ರು ಒಂದೇ ಮಾತಿಗೆ ನಿಮ್ಮ ಜನಸಂಖ್ಯೆ ಎಷ್ಟು ಅದ ಅವರು ಖಂಡಿತವಾಗಿ ಕೊಡ್ತೀವಿ ಅನ್ನುವಂಥ ಒಂದೇ ಮಾತು ಒಪ್ಪಿ ಅವತ್ತು ಕೊಟ್ಟ ಮಾತಿನಂತೆ ಇವತ್ತು ನಡೆದುಕೊಳ್ಳುವಂಥ ಕೆಲಸವನ್ನು ಭಾಗೇಶ್ ಮೋಪ್ಗಾರ್ ಹಾಗೂ ಅವರ ಎಲ್ಲ ಇವತ್ತು ಮೋಪ್ಗಾರ್ ಬಂಧುಗಳ ಸೋದರು ಮಾಡಿದ್ದಾರೆ. ಅವರು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಅದು ಗ್ರಾಮೀಣ ಮಟ್ಟದ ಕೊನೆ ಹಳ್ಳಿಗೆ ತಲುಪಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಆ ಕೆಲಸವನ್ನು ನಮ್ಮ ಭಾಗದಲ್ಲಿ ಆ ಮೋಪ್ಗಾರ್ ಬಂಧುಗಳ ಇವತ್ತು ಸಹಾಯ ಸಹಕಾರದಿಂದ ಇವತ್ತು ನಮ್ಮ ಭಾಗದ ಎಲ್ಲ ಮಕ್ಕಳಿಗೆ ಇಂಥ ಯೋಜನೆಯನ್ನು ಇನ್ನೂ ಹೇಳಿದ್ರು. ಅವ್ರು ಶೂಸ್ ಕೊಡೋದಿರ್ಬೋದು, ಶಾಲೆಗೆ ಲ್ಯಾಪ್ಟಾಪ್ ಕೊಡೋದಿರ್ಬೋದು, ಹಲವಾರು ಯೋಜನೆಯನ್ನು ಸಾಕ್ಷರತೆ ಯೋಜನೆಯಲ್ಲಿ ಆ ಕೆಲಸವನ್ನು ಖಂಡಿತವಾಗಿ ನಮ್ಮ ಗ್ರಾಮಕ್ಕೂ ಖಂಡಿತವಾಗಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಆ ಕೆಲಸ ಬರುವ ದಿನಮಾನಗಳಲ್ಲಿ ಯಾವುದೇ ಸ್ಕೂಲಿಗೆ ಕೊಟ್ಟರೆ ನಮ್ಮ ಸ್ಕೂಲಿಗೆ ಕೊಡಿಸುವಂಥ ಕೆಲಸ ಅವರು ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂತಂದ್ರೆ ಇದರ ಉಪಯೋಗವನ್ನು ಭಾಳ ಕ್ವಾಲಿಟಿಯ ಬಟ್ಟೆಯನ್ನು ಇವತ್ತು ನಮಗೆ ವಿತರಣೆ ಮಾಡಿದ್ದಾರೆ. ಅದು ಸ್ವಚ್ಛತೆ ಇಟ್ಟುಕೊಂಡು ನಿಮ್ಮ ಶಿಕ್ಷಣಕ್ಕೆ ಬುನಾದಿಯಾಗಿ ಇವೆಲ್ಲ ಮಕ್ಕಳು ಅದು ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಹೋಗಬೇಕು, ಅವ್ರ ಹೆಸರು ತರುವಂಥ